ಮಾನ್ಯ ದೇವೇಗೌಡರು ಹೇಳಿದ್ದಾರೆ ತಮ್ಮ ಗರ್ವ ಭಂಗ ಆಗಬೇಕು ಈ ಬಾರಿ. ಗರ್ವ ಇದ್ರಲ್ಲೂ ಭಂಗ ಮಾಡೋದು ನನಗೆ ಯಾವ ಗರ್ವನೂ ಇಲ್ಲ. ದೇವೇಗೌಡರು ಹೇಳೋದನ್ನು ಹೇಳಿದೆ ಅಷ್ಟೇ. ಈಸ್ ಇಟ್ ನಾಟ್ ಎ ಫ್ಯಾಕ್ಟ್. ದೇವೇಗೌಡರು ನಾನು ಮುಂದಿನ ಜನ್ಮದಲ್ಲಿ ಹುಟ್ಟೋದಾದ್ರೆ ಮುಸ್ಲಿಮ್ ಆಗಿ ಹುಡ್ತೀನಿ ಅಂತ ಹೇಳಿದ್ರೋ ಇಲ್ವೋ? ಅದು ಹೇಳಿದ್ರೆ ತಪ್ಪ? ಅದಾಯಿತು. ಮೋದಿಯವರು ಪ್ರಧಾನಮಂತ್ರಿ ಆದರೆ ಈ ದೇಶ ಬಿಟ್ಟು ಹೋಗ್ತೀನಿ ಅಂತ ಹೇಳಿದರು. ಅದು ಹೇಳಿದ್ರೆ ತಪ್ಪ? ಅವ್ರು ಹೇಳಿದ್ದು ಹೇಳ್ತಾರೆ. ಆಮೇಲೆ ಮೋದಿಯವ್ರ ಜೊತೆ ಚೆನ್ನಾಗವ್ರೆ ಅಪ್ಪ, ಅವರೇ ಹೇಳಿರೋದು ಅವಿನಾವ ಭಾವ ಸಂಬಂಧ ಇದೆ ನನಗೂ ಮೋದಿಗೂ. ಹಾಗಾದ್ರೆ ಬೇಕಿದ್ದು ಮಾಡಿಸಿ, ಸುಳ್ಳು ಯಾಕೆ ಹೇಳ್ತೀರಿ? ಮುಂದೆ NDA ಬಂದರೆ ಮಾಡಿಸ್ತಾರಂತೆ, ಈಗಲೇ ಮಾಡಿಸ್ಬಿಡಿ. ಚೆನ್ನಾಗಿದ್ದೀರಲ್ಲ ನೀವು. ಅದು ಹೇಳಿದೆ ನಾನು. ಇದು ಸತ್ಯನ ಗರ್ವನ? ಇದು ಸತ್ಯ ಹೇಳಿದ್ರೆ ಅವ್ರ ದೃಷ್ಟಿನಲ್ಲಿ ಗರ್ವ, ಸುಳ್ಳು ಹೇಳಿದವರು ಅವರು. ನಾನು ಸತ್ಯ ಹೇಳಿದ್ದೀನಿ, ಅದನ್ನ ಗರ್ವ ಅಂತಾರೆ. ಏನು ಮಾಡೋದಪ್ಪ? ಗರ್ವ ಅಂದ್ರೂ ಚಿಂತೆಲ್ಲ ಸತ್ಯ ಹೇಳ್ತೀರಾ? ಗರ್ವ ಅಂದ್ರೂ ಚಿಂತೆಲ್ಲ ಸತ್ಯ ಹೇಳ್ತೀರಾ? ಏನೋ ಸತ್ಯ ಹೇಳೋದೇ ಗರ್ವ. ಅದನ್ನೇ ಸರ್, ಹಂಗಂದ್ರೆ ಹೇಳ್ತೀರಾ? ನಿನ್ನ ಪ್ರಶ್ನೆ ನನಗೆ ಅರ್ಥ ಆಗಲ್ವೇನೆಯ? ಕೇಳಪ್ಪ, ಸತ್ಯ ಹೇಳೋದಿಲ್ಲ ಗರ್ವ ಅಲ್ಲ. ಅವ್ರು ತಿಳ್ಕೊಂಡಿರೋದು ಹಂಗೆ. ಬಹಳ ವರ್ಷ ಜೊತೆಲಿ ಇದ್ವಲ್ಲ, ಅದಕ್ಕೆ ಪ್ರೀತಿ. ಮೈತ್ರಿ ಅಂದ್ರೆ ಹೆಂಗಿರ್ಬೇಕು ತೋರಿಸ್ಕೊಡ್ತೀವಿ ಸತಿ ನಾವು ಅಂತ. ಮೈತ್ರಿ ಅಂದ್ರೆ ಹೋದ ಸರಿ ಇನ್ನೂ ತೋರಿಸೋದಿಲ್ಲ. JDS ಜೊತೆ ನಮ್ಮ ಜೊತೆ. ಆಮೇಲೆ 6ನೇ ತಾರೀಕು ಬೇರೆ ಜಿಲ್ಲೆಗೆ ಹೋಗ್ತೀವಿ. ಈಗ ಮೋದಿಯವ್ರ ರ್ಯಾಲಿಗಳು ಫಿಕ್ಸ್ ಆಗ್ತಾ ಇದಾವೆ ಸರ್, ಇನ್ಕ್ಲೂಡಿಂಗ್ ಮೈಸೂರು ಸಮೇತ. ಮಾಡಲಿ ಪಾಪ, ಹೋದ ಸರಿನೂ ಮಾಡಿದ್ದಾರೆ. ಐ ವೆಲ್ಕಮ್ ಇಟ್. ಚುನಾವಣೆಯಲ್ಲಿ ಪ್ರಚಾರ ಮಾಡಬೇಡಿ ಅಂತ ಹೇಳೋಕ್ಕಾಗುತ್ತಾ? ನಿನ್ನೆ ಹೋದ ಸರಿ ಬೆಂಗಳೂರು ನಂಜನಗೂಡಿನಲ್ಲೂ ಪಾದಯಾತ್ರೆ ಮಾಡಿದ್ರಲ್ಲ, ಪಬ್ಲಿಕ್ ಫಂಕ್ಷನ್ ಮಾಡಿದ್ರಲ್ಲ. ವಾಟ್ ಇಸ್ ದಿ ರಿಸಲ್ಟ್? ಯಾವ ಅಂಶಗಳು ತಮ್ಮನ್ನು ಕೈ ಹಿಡಿತವೆ ಅಂತ? ಯಾವ ಅಂಶಗಳು ತಮ್ಮ ಪಕ್ಷ ಕೈ ಹಿಡಿತವೆ ಅಂತ? ಸಿ ದಿ ಫೇಲ್ಯೂರ್ಸ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ, ಮೋದಿ ಸರ್ಕಾರದ ಫೇಲ್ಯೂರ್ಸ್ಗಳು, ಆಮೇಲೆ ನಮ್ಮ ಸರ್ಕಾರದ ಸಾಧನೆ, ಗ್ಯಾರಂಟಿಗಳು, ಸಾಧನೆ ಗ್ಯಾರಂಟಿಗಳ ಜೊತೆಗೆ ಬೇರೆ ಮ್ಯಾನಿಫೆಸ್ಟೋನಲ್ಲಿ ಇರ್ತಕ್ಕಂಥ ಭರವಸೆಗಳನ್ನು ಕೂಡ ಈಡೇರಿಸಿದ್ರು. ಈಗ ಅವ್ರು ಮೋದಿ ಗ್ಯಾರಂಟಿ ಹೇಳ್ತಾ ಇದ್ದಾರೆ ಸರ್. ಮೋದಿ ಗ್ಯಾರಂಟಿ ಹೇಳ್ತಾ ಇದ್ದಾರೆ. ಅದೇ ನಮ್ಮಂದ ಕದ್ಬಿಟ್ಟಿದ್ದಾರೆ. ಗ್ಯಾರಂಟಿ ಅನ್ನೋ ಪದನೇ ಕದ್ಬಿಟ್ಟಿದ್ದಾರೆ. ಬಟ್ ಎಲೆಕ್ಷನ್ ಹತ್ರ ಬರ್ತಾ ಗ್ಯಾಸ್ ಸಿಲಿಂಡರ್ಗಳ ರೇಟು, ಪೆಟ್ರೋಲ್ ರೇಟು ಕಂಟ್ರೋಲ್ ಇಡಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಈಗ ನೋಡಪ್ಪ, ಪೆಟ್ರೋಲ್ ಡೀಸೆಲ್ಲು 2 ರೂಪಾಯಿ ಕಮ್ಮಿ ಮಾಡೋದು ಚುನಾವಣಾ ದೃಷ್ಟಿಯಿಂದ. ನಿಮ್ಗೆ ಎಷ್ಟಿತ್ತು ಗೊತ್ತಾ? 2014ರಲ್ಲಿ ಪೆಟ್ರೋಲು ಡೀಸೆಲ್ಲು 47 ರೂಪಾಯಿ. ಈಗ ಎಷ್ಟಿದೆ? ಎಷ್ಟಿದೆ? ಡೀಸೆಲ್ 90 ರೂಪಾಯಿ. ಹೆಚ್ಚಾಯ್ತು ಕಡಿಮೆ ಆಯಿತು? ಜಾಸ್ತಿ ಆಗಿದೆ. 71 ರೂಪಾಯಿ ಆಯಿತು ಪೆಟ್ರೋಲು. ಯಾವಾಗ? 2014. ಈಗ ಎಷ್ಟಿದೆ? 105. ಜಾಸ್ತಿ ಆಗಿದೆ ಕಡಿಮೆ ಆಗಿದೆ? 414 ರೂಪಾಯಿ ಇತ್ತು. ಯಾವುದು? ಗ್ಯಾಸ್ ಒಂದು ಸಿಲಿಂಡ್ರು. ಈಗ ಎಷ್ಟಿದೆ? 900 ರೂಪಾಯಿ ಮಾಡಿದ್ದಾರೆ ಸರ್. 900 ರೂಪಾಯಿ. 100 ರೂಪಾಯಿ ಕಡಿಮೆ ಮಾಡಿದ್ದಾರೆ. 1050 ಆಗ್ಬಿಟ್ಟಿತ್ತು. 100 ಕಡಿಮೆ ಮಾಡಿದ್ದಾರೆ. 1200 ಹೋಗಿತ್ತು. ಈಗ 414ರಿಂದ ಈಗ 900 ಅಂತಲೇ ಇಟ್ಕೊಳ್ಳೋಣ. ಕಡಿಮೆ ಆಯಿತು ಜಾಸ್ತಿ ಆಯಿತು? ಯಾರ ಕಾಲದಲ್ಲಿ ಜಾಸ್ತಿ ಆಗಿರೋದು? ಸೆಂಟ್ರಲ್ ಗವರ್ಮೆಂಟ್, ಮೋದಿ ಗವರ್ಮೆಂಟ್. ಮತ್ತು ಇದಕ್ಕೆ ಎಕ್ಸ್ಪ್ಲನೇಷನ್ ಕೊಡಬೇಕು. ಇದಕ್ಕೆ ಜಾಸ್ತಿ ಆದದಕ್ಕೆ ಹೇಳ್ಬೇಕಲ್ಲ. ಜನರ ಮೇಲೆ ಭಾರನ ಇಲ್ವಾ ಇದು? 10 ವರ್ಷದಲ್ಲಿ ಇಷ್ಟು ಜಾಸ್ತಿ ಆಗ್ಬಾರ್ದು ಅಂತಾರೆ. 10 ವರ್ಷದ ಈ ಡೆವಲಪ್ಮೆಂಟ್ ಅಲ್ಲಿ ಇಷ್ಟು ಜಾಸ್ತಿ ಆಗ್ಬಾರ್ದಾ ಅಂತ ಪ್ರಶ್ನೆ ಮಾಡ್ತಾರೆ. ಏನಂತ ಹೇಳಿದ್ರು? ಅಚ್ಚೇ ದಿನ ಈಗ ಬಂತ ಪೆಟ್ರೋಲ್ ಡೀಸೆಲ್ ಎಲ್ಲ ಕಡಿಮೆ ಮಾಡ್ತೀವಿ ಅಂತ ಮಾಡಿದ್ರೆ 10 ವರ್ಷದಲ್ಲಿ ಯಾವಾಗ ಜಾಸ್ತಿ ಆಗಬೇಕು ಅಂತಂದರೆ, ಕ್ರೂಡ್ ಆಯಿಲ್ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಜಾಸ್ತಿ ಆದಾಗ. ಕಡಿಮೆ ಆಗಿದೆ. ಈಗ 2014ರಲ್ಲಿ ಇದ್ದದಕ್ಕಿಂತ ಕಡಿಮೆ ಆಗಿದೆ. ಕಡಿಮೆ ಆಗಬೇಕು ಜಾಸ್ತಿ ಆಗಬೇಕು? ಕಡಿಮೆ ಆಗಬೇಕು ಮತ್ತೆ